ಎಲ್ಲ ಹಿರಿಯ ಕಲಾವಿದರು ಸೇರಿ ಅಭಿನಯಿಸಿರುವಂತಹ ಏಕೈಕ ಚಿತ್ರ. ಜೊತೆಗೆ ಪ್ರಪ್ರಥಮ ಬಾರಿಗೆ 3 ಹೆಸರಾಂತ ಸಾಹಸ ನಿರ್ದೇಶಕರು ಸಂಯೋಜನೆ ಮಾಡುವಂತಹ ಚಿತ್ರ. ತುಳಿತದಿಂದ ಸಮಾಜದಲ್ಲಿ ಉಂಟಾಗುವಂತಹ ತೊಂದರೆಗಳು ಮತ್ತು ಕೌಟುಂಬಿಕ ಕಲಹಗಳು ಯಾವ ರೀತಿ ಹೋಗುತ್ತೆ ಇದರ ಒಂದು ಕಥಾಹಂದವನ್ನು ಇಟ್ಕೊಂಡು ಮಾಡಿರುವಂತಹ ಅದ್ಭುತವಾದ ಚಿತ್ರ ನಮ್ಮ ದಾಸರಳ್ಳಿ. ಇದೀಗ ದಾಸರಳ್ಳಿ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆಯನ್ನ ಎಲ್ಲ ಮುಖ್ಯ ಅತಿಥಿಗಳು ನೆರವೇರಿಸಿಕೊಂಡಿದ್ದಾರೆ. ವಿದ್ಯಾವಂತ ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಇರುತ್ತೆ, ಪೋಷಕರ ಸಪೋರ್ಟ್ ಇರುತ್ತೆ, ತಂದೆ ಸಪೋರ್ಟ್ ಇರುತ್ತೆ, ತಂದೆ ತಾಯಿ ಸಪೋರ್ಟ್ ಇರುತ್ತೆ. ತಂದೆ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಅವರು ಬೇರೆ ಒಂದು ಕೆಲಸಕ್ಕೆ ಹೋಗಿ ದುಶ್ಚಟಕ್ಕೆ ಬಲಿಯಾಗಿ ಮಕ್ಕಳು ಹೇಗೆ ಫೀಲ್ ಆಗ್ತಾರೆ, ಅದು ಎಲ್ಲಿ ತನಕ ತಗೊಳ್ಳೋದಂದ್ರೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು. ಕೊನೆಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಸಿಲ್ಲದೆ ಕಳ್ತನ ಮಾಡ್ತಾರೆ. ಆ ಥರ ಒಂದು ಬೆಳವಣಿಗೆಯಲ್ಲಿ ಸಿನಿಮಾ ಸಾಗುತ್ತೆ. ಅದಕ್ಕೆ ಒಂದು ಪೂರಕವಾಗಿ ಹಿರಿಯರು ಅವರು ಮಾರ್ಗದರ್ಶನ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ, ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಳ್ಳಿನ ಒಂದು ಮೆಟ್ರೋ ಲೈಫ್ ತಗೊಂಡ ಒಂದು ಉತ್ತಮ ಸಂದೇಶ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಅಂತ ಜನರು ಕೇಳ್ಕೊಂತೀವಿ. ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಧರ್ಮಸ್ಥಳ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀವಿ. ಬಹಳ ಖುಷಿ ಆಗ್ತದೆ. ದೊಡ್ಡ ಕಲಾವಿದರು, ಬಹಳ ಖುಷಿ ಆಗ್ತದೆ. 150 ಹೆಚ್ಚು ಹಿರಿಯ ನಟರು, 3 ಫೈಟ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ದೀವಿ. ಥ್ರಿಲ್ಲರ್ ಮಂಜು ಮಾಸ್ಟರು, ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರು, ಆಮೇಲೆ ನಮ್ಮ ಸನಪ್ಪ ಮಾಸ್ಟರು, ಇವರೆಲ್ಲ ಆ್ಯಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಗೆಲ್ಲಿಸ್ಬೇಕು. ಅದೇ ರೀತಿ ಎಲ್ಲ ಕಲಾವಿದರು ಎಲ್ಲರಿರ್ತಾರೆ, ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಬಂಧ ತೆಗೆಸಿದ್ದೀವಿ. ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ. ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು. ದಯಮಾಡಿ ಗೆಲ್ಲಿಸ್ಬೇಕು. ತುಂಬಾ ಕಷ್ಟಪಟ್ಟು ನಮಗೆ ಬೆನ್ನೆಲುಬಾಗಿ ನಮ್ಮ ಉಮೇಶ್ ಸರ್ ಇದ್ದಾರೆ. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಮಾಡಿದ್ದೀವಿ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಲಿಸಿ ಪ್ರಮೋಟ್ ಮಾಡೋದಕ್ಕೆ ಕೇಳ್ಕೊತೀವಿ. ಎಲ್ಲರೂ ಒಳ್ಳೆಯದಾಗಿ. ಹಾಗೂ ಪತ್ರಿಕೋದ್ಯಮರಿಗೂ ನನ್ನ ಅನಂತ ಧನ್ಯವಾದಗಳು. ನನಗೆ ಮೊದಲಿಂದನೂ ಸಿನಿಮಾ ಅಂದರೆ ತುಂಬ ಪ್ರೀತಿ. ನಾನು ಶಂಕರ್ನಾಗ್ ಅಭಿಮಾನಿ. ಅವ್ರ ಸಿನಿಮಾ ನೋಡ್ಕೊಳ್ತಾ ಬೆಳೀತಾ ಇದ್ದೆ. ನಾನು ಅವ್ರ ಥರ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಶಿವಮೊಗ್ಗದಲ್ಲಿ ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ನನಗೂ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಕಪಿಲ್ ತಾವ್ ಸಿಕ್ಕರು, ಒಂದು ಒಳ್ಳೆ ಕಥೆ ಹೇಳಿದ್ರು. ಕಥೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಇದೆ. ನನ್ನ ಪತ್ರಿಕೋದ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತ ಅವರು ಕೇಳ್ಕೊಳ್ತೀನಿ. ಮತ್ತು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಬ್ಬ ಹೊಸ ನಿರ್ಮಾಪಕನಿಗೆ ಈ ಥರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಮತ್ತೆ ಮುಂದೆ ಬರ್ತಾರೆ. ನನಗೆ ಸಪೋರ್ಟ್ ಮಾಡೋದಂತ ಎಲ್ಲ ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳು. ದಾಸರಳ್ಳಿ ಟೈಟ್ಲ್ ಕೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನಿಮಾ ಅಂತ ನಮಗೆಲ್ರಿಗೂ ಅನಿಸುತ್ತೆ. ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ. ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ, ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ. ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗ್ಲೇ ಮಕ್ಕಳು ಮಾತು ಕೇಳೋದಲ್ವಾ, ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನು ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಅಟ್ಲೀಸ್ಟ್ 100 ಜನ ನೋಡಿದರೆ ಅಟ್ಲೀಸ್ಟ್ 10 ಜನ ಈ ಸಿನಿಮಾ ನೋಡಿ ತಿದ್ಕೊಂತಾರೆ. ಜೀವನದಲ್ಲಿ ಹೇಗೆ ಬದುಕಬೇಕು, ನಾವು ಹೇಗಿರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ಶಿವಮೊಗ್ಗದವರೇ, ನಾನು ಭದ್ರಾವತಿಯವನು. ಹಾಗೆ ಧರ್ಮಕಿತ್ತಿರ ಸರ್ ಅವ್ರ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಅವರ ಹಿಂದಿನ ಸುಮನ್ ಅಂತ ಮತ್ತು ಇನ್ನೊಂದೆರಡು ಸಿನಿಮಾದ ವರ್ಕು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವರ್ಕ್ ಮಾಡಿದ್ದೆ. ಹಾಗೆ ಇಲ್ಲಿ ಉಮೇಶನ್ನ ಎಲ್ಲರೂ ಹಿರಿಯ ಕಲಾವಿದರೆಲ್ಲ ಕೂತಿದ್ದಾರೆ, ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. 2 ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು, ಅದನ್ನು ನಮ್ಮ ರವೀಂದ್ರ ಸೊರಗಾವಿ ಸಾರು ಹಾಗೆ ವಿಶಾಖ್ ನಾಗಲ್ಪುರ ಇಬ್ಬರು ಹಾಡಿದ್ದಾರೆ. ಅವರು ಸಮೇತ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವ್ರು ಪರಿಚಯ ಮಾಡಿಸ್ಬೇಕು, ಅವರು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಹಾಗೆ ಇನ್ನೊಂದು ಸಾಂಗನ್ನ ವಿಶಾಖ್ ನಾಗಲ್ಪುರ ಮತ್ತು ಸರಾಯು ಹೆಚ್ಚು ಅವರು ಹಾಡಿದ್ದಾರೆ. 3 ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು. ಶಿವ ಬಿ ಸಾರು ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗಿಗೆ ಲಿರಿಕ್ಸ್ ಬರೆದಿದ್ದಾರೆ. ಅವರು ಬಂದಿದ್ದರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ ಸರ್.
ಈ ಸಿನಿಮಾದಲ್ಲಿ ಒಟ್ಟು 2 ಹಾಡುಗಳು, ಹಾಗೆ ಇವಾಗ ಟೀಸರ್ ನೋಡಿದ್ರಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಒಂದು ಒಳ್ಳೆಯ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರನ್ನು ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮನ್ನ ಅನ್ನ ಹಾಕೋರು ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ TV ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು. ಮತ್ತು P. ಉಮೇಶ್ ಅವರು ಮತ್ತು ನಿರ್ದೇಶಕರು, ಇವರು ಒಂದು ಸಾಹಸ ಭಾಳ ಚೆನ್ನಾಗಿದೆ. ಯಾಕೆಂದರೆ ಬಹಳ ದಿವಸದಿಂದ ಪಾಪ ಹೇಳ್ಕೊಂಡು ಬಂತು, ಆದರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ, ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತು ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶು, ಮಂಜೂರು, ಥ್ರಿಲ್ಲರ್ ಮಂಜೂರು, ಇನ್ನೂ ಬೇಕಾದ ಹಳಬರೆಲ್ಲ ನಮಗೆ ಇಲ್ಲಿ ಜೊತೆಲಿ ಚಿತ್ರಕ್ಕೆ ವರ್ಕ್ ಮಾಡಿದ್ದಾರೆ. ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ದರೂ ಒಬ್ಬ ಕಲಾವಿದರ ಹತ್ರ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನು ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮಗೆಲ್ಲ ಅವರೆಲ್ಲ ಕೆಲವರೆಲ್ಲ ಬಂದಿಲ್ಲ, ಕೆಲವರೆಲ್ಲ ಬಂದಿದ್ದಾರೆ. ಎಲ್ಲ ಹೋದ್ರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದರಲ್ಲೂ ನಮ್ಮ ಗಣೇಶರಾವ್ ಅವರು, ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತು ಚಿತ್ರದ ಪ್ರತಿಯೊಬ್ಬರು ಸಹಿತ, ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲನ ಚಿತ್ರ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರಿಗೆ ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತು ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಏನೋ ಒಂದು ಹಳೆಯ ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು. ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ. ಅವರೆಲ್ಲ ಚೆನ್ನಾಗಿದ್ದರೆ, ಇವಾಗ ನಾನು ಹೇಳ್ದಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕಂದರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ, ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರಬೇಕು. ಒಟ್ಟಲ್ಲಿ ಇರಬೇಕು ಅಂದರೆ ಸರ್ವೇ ಜನ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆಯ ಯಶಸ್ಸು ಕೊಡಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು TV ಅವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನೂ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದ್ರೆ ಕರ್ನಾಟಕದಲ್ಲಿ ಎಲ್ಲೋ ಹೋಗಿ ಮಾಡಿ ನೀವೆಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಋಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕಂದರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದರೆ ನಾವು ಚಿತ್ರರಂಗ ಬಂದು 65 ವರ್ಷ ಆಯಿತು. ಆವಾಗಲೂ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯಿತು. ನಾವು ಬಣ್ಣದ ಬದುಕು ಬಂದು ನಾನು ಬಣ್ಣನೇ ಇಲ್ಲ. ಅದಕ್ಕೆ ನೀವು ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಬಂದ ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿರೋ ಎಲ್ಲ ಗೆಸ್ಟ್ಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ
ಇಂಡಿಯನ್ ಆರ್ಮಿಯಿಂದ ಬಂದಿರೋದು ಪ್ರತಿಯೊಬ್ಬರಿಗೂ ಇವತ್ತು ನಾವು ಇವಾಗ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದಾನೇ ಐ ಥಿಂಕ್ ವಿ ಆರ್ ಆಲ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಗೂ ಅಜಿತ್ ಜಿ ಗುರುಗಳು, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಾನು ಹಿಂದೆ ನಿಂತಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಶಂಕರ್ ಸರ್, IPS ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುರೇಶ್ ಖನ್ನಾ ಸರ್, ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲಿ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿಲ್ಲ, ಒಂದು ಸಿನಿಮಾ ಮಾಡ್ತೇವೆ. ಮೊದಲು ಪರಿಚಯ ಇದ್ದವರು, ಇನ್ನೊಂದು ಸಿನಿಮಾ ಮಾಡಿದ್ವಿ ಜೊತೆಗೆ, ವಸುಂಧರಾ ದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಲ್ಲಿ 2 ಸಾಂಗು ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಕುಡಿತದಿಂದ ಏನಾಗುತ್ತೆ, ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ ಒಂದು ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕಥೆನೂ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಶಿಂಗ್ ಅವ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಒಂದು ವೇಳೆ ಸಿನಿಮಾ ನೀವು ಮಾಡ್ತಾಯಿಲ್ಲ, ಕನ್ನಡ ಚಿತ್ರರಂಗದಲ್ಲಿ ಬಂದಿರ, ನೀವು ಒಂದು ಒಳ್ಳೆ ನಿರ್ಮಾಪಕರಾಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು. ಒಳ್ಳೊಳ್ಳೆ ನಿರ್ಮಾಪಕರು ಬಂದು ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರಿಗೂ ಧೈರ್ಯ ಬರುತ್ತೆ ದುಡ್ಡು ಹಾಕೋಕ್ಕೆ. ಸೊ ಈ ಸಿನಿಮಾನು ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕಪಿಲ್ ಸರ್, ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು. ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ರೆ, ಸೊ ಒಳ್ಳೆಯದಾಗಲಿ ನಮ್ಮದು. ಆಲ್ ದ ವೆರಿ ಬೆಸ್ಟ್. ನೇಹಾ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲು, ಐ ಥಿಂಕ್ ನಮ್ಮ JP ನಗರ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ. ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದೀನಿ. ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ, ನನಗೂ ತುಂಬ ಖುಷಿ ಆಯಿತು. ಗಣೇಶ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಿ ಸಿನಿಮಾ ಒಳ್ಳೆಯದಾಗಿ, ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ ಜಾನ್ವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಯಾಕಂದರೆ ಉಮೇಶ್ ಸರ್ಗೆ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಜಾನ್ವರಿ. ಸೊ ಅದಕ್ಕೆ ಬೇಡ, 1-2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ನಾನು ಉಮೇಶ್ ಸರ್ಗೆ ಮತ್ತೆ ಕಪಿಲ್ ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮಾ ಸರ್ಗೆ ತುಂಬ ಸಪೋರ್ಟಿವ್ ಆಗಿದ್ರು. ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ನರ್ವಸ್ ಇದ್ದೀನಿ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಒಂದು ಸ್ಟೋರಿ ಅಂತೂ ನಾನು ಹೇಳಬೇಕು. ನನ್ನ ಫ್ರೆಂಡು ದಾಸರಳ್ಳಿಯಲ್ಲಿರೋದು. ಸೋಮವಾರ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ದು, ಇಲ್ಲ ನನ್ನ ಫ್ರೆಂಡ್ದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ, ಸೊ ಹೋಗ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಅವಳು ಹೇಳಿದ್ದು, ಹೌದಾ ನಮ್ಮ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ್ದವಳು. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ದಾಸರಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ. ಸೊ ಅಂಥ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬ ಸಂತೋಷ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್.